ಎಲ್ಲ ಬಂಧುಗಳೇ, ಕನ್ನಡ ಸಾಹಿತ್ಯ ಪರಿಷತ್ ಮುಖಾಂತರವಾಗಿ ಕನ್ನಡದ ಕೆಲಸ ಆಗಬೇಕು ಅಂತ ಒಡೆಯರವರ ಕಾಲದಲ್ಲಿ ಪ್ರಾರಂಭ ಆದಂಥ ಈ ಒಂದು ಸಂಘಟನೆ, ಇದರಲ್ಲಿ ನಮ್ಮ ಖ್ಯಾತ ಇಂಜಿನಿಯರ್ ವಿಶ್ವೇಶ್ವರಯ್ಯರವರು ಕೂಡ ಮನಸ್ಸು ಮಾಡಿದರು ಈ ಸಾಹಿತ್ಯ ಪರಿಷತ್ ಆಗಬೇಕು ಅನ್ನುವಂಥದ್ದನ್ನು ಮೊನ್ನೆ ಮಾತಾಡುವಾಗ ಹೇಳಿದರು. ಇಂಥ ಒಂದು ಕನ್ನಡ ನಾಡಿನ ಚರಿತ್ರೆ ಉಳಿಬೇಕು, ಕನ್ನಡ ನಾಡನ್ನು ಕಟ್ಟಿ ಬೆಳೆಸಬೇಕು ಅಂತೇಳಿ ಹಿರಿಯರು ಒಂದು ಉತ್ತಮ ಆಲೋಚನೆ ಮಾಡಿ ಕನ್ನಡ ಸಾಹಿತ್ಯ ಪರಿಷತ್ನನ್ನು ಅಂದಿನ ದಿನಗಳಲ್ಲಿ ಕಟ್ಟಿದರು. ಅದನ್ನು ಚಾಚೂ ತಪ್ಪದೆ ಮುಂದುವರಿಸಿಕೊಂಡು ಹೋದಂಥ ಕೆಲಸ ಅದು ನಮ್ಮೆಲ್ಲರಿಂದ ಎಲ್ಲರಿಂದ ಆಗಿದೆ. ಇವತ್ತು ರಾಜ್ಯ ಮಟ್ಟದ ಸಮ್ಮೇಳನಗಳಿರ್ಬೋದು, ಎಲ್ಲ ವಿಚಾರಗಳಿರ್ಬೋದು, ಹಾಗೂ ಜಿಲ್ಲಾ ಮಟ್ಟದಲ್ಲಿರ್ಬೋದು, ನಮ್ಮ ತಾಲೂಕು ಮಟ್ಟದಲ್ಲಿ ಕೂಡ ಅದು ವರ್ಷಕ್ಕೆ ಒಂದು ಖಾಲಿ ಸಾಹಿತ್ಯ ಸಮ್ಮೇಳನ ವಾರ್ಷಿಕ ಸಾಹಿತ್ಯ ಸಮ್ಮೇಳನ ಮಾಡುವುದು ಮಾತ್ರ ಅಲ್ಲ, ಅದು ಮುಂದುವರೆದು ವರ್ಷ ಇಡೀ ಕಾರ್ಯಕ್ರಮ ಆಗಬೇಕು ಅನ್ನೋಂಥ ಕಲ್ಪನೆಯನ್ನಿಟ್ಟು ಮಕ್ಕಳ ಸಾಹಿತ್ಯ ಸಮ್ಮೇಳನ ಇರ್ಬೋದು, ಹಿರಿಯರ ಕಡೆಗೆ ನಮ್ಮ ನಡಿಗೆ ಅನ್ನುವಂಥ ಕಾರ್ಯಕ್ರಮ ಇರ್ಬೋದು, ಹಾಗೆಯೇ ಮೊನ್ನೆ ನಮ್ಮೂರಲ್ಲಿ ಫೆಬ್ರವರಿ ತಿಂಗಳಲ್ಲಿ ನಡೀಲಿಕ್ಕಿರುವಂಥ ಮಸ್ತಕಾಭಿಷೇಕದ ಪ್ರಯುಕ್ತ ಗೋಮಟನಿಗೆ ಕಾವ್ಯಾಭಿಷೇಕ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಮೊನ್ನೆ ದಿನ ನಡೆದಂಥ ಕಾರ್ಯಕ್ರಮ ಇರ್ಬೋದು. ಹೀಗೆ ತಿಂಗಳಿಗೆ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡು ಒಂದು ಕನ್ನಡವನ್ನು ಕಾರ್ಕಳದಲ್ಲಿಯೂ ಗಟ್ಟಿಯಾಗಿ ಕಟ್ಟಬೇಕು ಅನ್ನುವಂಥ ವಿಚಾರದಲ್ಲಿ ಸಾಹಿತ್ಯ ಪರಿಷತ್ ಕೊಂಡಲ್ಲಿ ಪ್ರಭಾಕರ್ ಶೆಟ್ಟರ ಒಂದು ಅಧ್ಯಕ್ಷತೆಯಲ್ಲಿ ಎಲ್ಲ ಅವರ ತಂಡದೊಂದಿಗೆ ಈ ಕಾರ್ಯ ನಡೀತಾ ಉಂಟು. ಇದಕ್ಕೆ ಪ್ರಥಮವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇದರ ಮುಂದುವರೆದ ಒಂದು ಭಾಗವಾಗಿ ಹೋದ ವರ್ಷವೂ ಇಲ್ಲಿ ಕಾರ್ಯಕ್ರಮ ಆಗಿತ್ತು. ಹೋದ ವರ್ಷ ನಮ್ಮ ಏನವರ ಹೆಸರು ಕುಂದಾಪುರ ಬಂದಿದ್ದರು, ಮನು ಅಂದಾಡಿ ಅವರು ಬಂದು ನಮ್ಮನ್ನು ನಗಿಸಿ ನಮಗೆ ಒಂದು ಗಾಂಭೀರ್ಯತೆಯನ್ನು ಕೊಟ್ಟು ಇಡೀ ಕುಂದಾಪುರದ ಜನರ ನಾಡಿ ನುಡಿಯನ್ನು ಇಲ್ಲಿ ತಿಳಿಸಿ ಹೋಗಿದ್ದರು. ಯಾಕಿದೆ ಹೇಳ್ತೇನೆ ಅಂದರೆ, ಇವತ್ತು ಬೆಳಿಗ್ಗೆ ನನಗೂ ಮಿಸ್ಸಸ್ಸಿಗೆ ಸ್ವಲ್ಪ ಚರ್ಚೆ ಆಯಿತು, ಕಾರ್ಯಕ್ರಮ ಆಯಿತು ಅಂತ. ಏನು ಆಯಿತು ಅಂತ ಕೇಳಿದೆ. ಮನು ಅಂದಾಡಿಯವರು ಬಂದೆಲ್ಲ ಮಾತಾಡಿ ಹೋದರು ಅಂಥೇಳಿ ಹೇಳಿದ್ಲು. ಮತ್ತೆ ನಾನು ತೆಗೆದು ನೋಡಿದೆ, ಕೊಂಡಲ್ಲಿ ಅವ್ರಿಗೆ 12 ತಾರೀಕು ಅಂತ ಹೇಳಿದ್ರು. ಏನಿದು ಕತೆ ಅಂತ ನೋಡುವಾಗ ಅದು ಇವತ್ತು ಸಂಜೆ, ಅದು ಹೋದ ವರ್ಷದ್ದನ್ನು ರಿಪೀಟ್ ಮಾಡಿ ಹಾಕಿದ್ದೀರಿ ನೀವು, ಅದು ನೋಡಿರಬೇಕು. ಇನ್ನು ಅವರು ಒಂದಿಲ್ಲಿ ಗಮ್ಮತ್ತಿಗೆ ನುಡಿ ಹೇಳಿದರು, ಅದನ್ನು ಮತ್ತೆ ರಿಪೀಟ್ ಮಾಡ್ತೇನೆ. ಅವರು ಇಲ್ಲಿ ಬರುವಾಗ ದಾರಿ ಸಿಗಲಿಲ್ಲ. ದಾರಿ ಸಿಗದಿರುವಾಗ ಒಬ್ಬರು ಅವ್ರನ್ನು ಕರ್ಕೊಂಡು ದಾರಿ ತೋರಿಸ್ತೀನಿ ಅಂತ ಅಲ್ಲಿ ಹತ್ತಿದ್ರು, ಜೋಡ್ ರಸ್ತೆ ಹತ್ರ ಹತ್ಕೊಂಡು ಬಿಟ್ಟು ಕರ್ಕೊಂಡು ಹೋಗಿ ಒಂದು ಅಂಗಡಿ ಹತ್ರ ನಿಲ್ಲಿಸಿದ್ರು. ಅಂಗಡಿಯಲ್ಲಿ ಅವ್ರಿಗೆ ಬೇಕಾದನ್ನು ಪರ್ಚೇಸ್ ಮಾಡಿದರು. ಇನ್ನೊಂದು ಕಡೆ ಹೋದರು, ಇನ್ನೊಂದು ಕಡೆ ಅಂಗಡಿಯಲ್ಲಿ ನಿಲ್ಲಿಸಿದ್ರು, ಅವ್ರಿಗೆ ಬೇಕಾದ ಪರ್ಚೇಸ್ ಮಾಡಿದರು. ಮತ್ತೊಂದು ಕಡೆ ಹೋಗಿ ನಿಂತು ಅವರವರ ಮನೆ ಬಾಗಿಲಲ್ಲಿ ಇಳಿದ್ರು. ಮತ್ತು ಈ ಕಡೆ ಹೋಗಿ ಪ್ರಕಾಶ್ ಹೋಟೆಲ್ಗೆ ಅಂತ ಕಳಿಸ್ಕೊಟ್ರಂತೆ. ಅಂಥ ವಿಚಾರವನ್ನು ಆ ದಿನ ಅವ್ರು ಹೇಳಿದರು. ಇವತ್ತು ಬೆಳಿಗ್ಗೆ ಅದು ರಿಪೀಟ್ ಆಯಿತು ಮನೆಯಲ್ಲಿ. ಅಂದರೆ ನಾವು ಇಂಥ ಸ್ವಾರ್ಥ ಬದುಕಿನಲ್ಲಿ ಇರುವಾಗ ಪ್ರತಿಯೊಬ್ಬರೂ ನಮ್ಮ ಸ್ವಾರ್ಥತೆ ನಮ್ಮ ಬದುಕಿನಲ್ಲಿ ನೋಡುವಾಗ, ನಮ್ಮ ಜೀವನ, ನಮ್ಮ ಮನೆ, ನಮ್ಮ ಮಠ, ನಮ್ಮ ಮಕ್ಕಳು ಅಷ್ಟನ್ನು ಮಾತ್ರ ಆಲೋಚನೆ ಮಾಡುವಾಗ, ಸಮಾಜಮುಖಿಯಾಗಿ ಸಮಾಜ ಉಳಿಬೇಕು ಅನ್ನುವಂಥ ಆಲೋಚನೆ ಇಟ್ಟು ಕನ್ನಡ ಸಾಹಿತ್ಯ ಪರಿಷತ್ನಂಥ ಒಂದು ಸಂಘಟನೆಗಳು ಇವತ್ತು ಕೆಲಸ ಮಾಡಿದರೆ ಮಾತ್ರ ನಮ್ಮ ಹಿರಿಯರು ನಮಗೆ ಕೊಟ್ಟಂಥ ಸ್ವಾತಂತ್ರ್ಯ ನಮ್ಮ ಮುಂದಿನ ಪೀಳಿಗೆಗೆ ಉಳಿಲಿಕ್ಕೆ ಸಾಧ್ಯ ಉಂಟು. ಇದನ್ನು ಎಲ್ಲಿ ನಾವು ಒಂದು ತೊಂದರೆಗೆ ಬಂದು ಅಥವಾ ಸಮಸ್ಯೆಗಳು ಅಥವಾ ಇನ್ನು ಮುಂದಕ್ಕೆ ನಡೀಬಹುದಾದ ಸಮಸ್ಯೆಗಳು ಬರ್ತದೆ ಅಂತೇಳಿ ಗೊತ್ತಾದಾಗ ನಮಗೆ ಎಷ್ಟೇ ಅದರಲ್ಲಿ ನಮ್ಮ ತೇಜೋವಧೆ ಆಗಲಿ ಬೇಕಾದರೆ ಅಥವಾ ನಮಗೆ ಏನೇ ಹಿನ್ನಡೆ ಆಗಲಿ ಅದನ್ನು ನಾವು ಬಿಡದೆ ಅದನ್ನು ಆ ಒಂದು ವಿಚಾರವನ್ನು ಉಳಿಸಲಿಕ್ಕೆ ನಾವು ಹೋರಾಟವನ್ನು ಮಾಡಬೇಕು. ಇವತ್ತು ಸೋಷಿಯಲ್ ಮೀಡಿಯಾಗಳು ಬಂದುಬಿಟ್ಟು ನಮ್ಮನ್ನು ಯಾವ ರೀತಿ ತೇಜೋವಧೆ ಮಾಡ್ತದೆ ಅಂತ ಹೇಳಲಿಕ್ಕಾಗಲ್ಲ. ಅಂಥ ವಿಚಾರ ಇವತ್ತು ಬಂದಿದೆ. ಅದಕ್ಕೆ ಒಂದು ಏನಾದರೂ ಸ್ಟೇಷನಲ್ಲಿ ಕೋರ್ಟಲ್ಲಿ ಪರಿಹಾರ ಉಂಟಂದರೆ ಅದು ದೀರ್ಘಾವಧಿ ಕಾಲಘಟ್ಟದಲ್ಲಿ ಅದಕ್ಕೆ ಪರಿಹಾರ ಕೂಡಲೇ ಸಿಗೋದಿಲ್ಲ. ಒಂದು ಮನುಷ್ಯನನ್ನು ಒಂದು ಕ್ಷಣದಲ್ಲಿ ತೇಜೋವಧೆ ಮಾಡ್ಬೋದು. ಇಂಥ ಕಾಲಘಟ್ಟ ಇವತ್ತು ಬಂದಿರುವಾಗ ಈ ನಮಗೆ ಸಿಕ್ಕಿರುವಂಥ ಸ್ವಾತಂತ್ರ್ಯವನ್ನು ಹೇಗೆ ಉಳಿಸ್ಕೊಳ್ಳುವುದು, ಮುಂದಿನ ದಿನಗಳಲ್ಲಿ ಸ್ವಾತಂತ್ರ್ಯ ನಮ್ಮ ಮುಂದಿನ ಜನಾಂಗಕ್ಕೆ ಇರ್ಬೋದಾ ಅನ್ನುವಂಥದ್ದು ಭಾರಿ ಒಂದು ಆಲೋಚನೆ ಮಾಡಬೇಕಾದಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಆದ್ದರಿಂದ ನಾವೆಲ್ಲರೂ ನಮಗೆ ಇವತ್ತು ಸ್ವತಂತ್ರವಾಗಿ ಬಗ್ತಾ ಇದ್ದೇವೆ. ಹಿಂದಿನ ಕಾಲದಲ್ಲಿ ಅಷ್ಟು ಕಷ್ಟ ಉಂಟು, ಇಷ್ಟು ಕಷ್ಟ ಉಂಟು ಅಂತ ಹೇಳ್ತಾ ಇದ್ವಿ. ಆದರೆ ಈಗ ನಮಗೆ ದೇವರ ದಯದಿಂದ ಯಾವುದೂ ಇಲ್ಲ. ಎಲ್ಲವೂ ದುಡಿಯುವವನಿಗೀಗ ಜೀವನ ಮಾಡುವುದಕ್ಕೆ ಏನು ಸಮಸ್ಯೆ ಇಲ್ಲ. ಅವನವನ
ಆರ್ಥಿಕ ಲೆಕ್ಕಾಚಾರ ತಪ್ಪಿ ಹೋದರೆ ಟ್ರ್ಯಾಕಿಗೆ ಬರಲಿಕ್ಕೆ ಆಗಲ್ಲ. ಬಿಟ್ಟರೆ ಯಾವುದೇ ಸಮಸ್ಯೆ ಸಮಾಜದಲ್ಲಿಲ್ಲ. ಆದರೆ ಬದುಕುವಂಥ ವ್ಯವಸ್ಥೆ ಇವತ್ತು ಸಮಾಜದಲ್ಲಿ ಉಂಟು. ಅದನ್ನು ನಾವು ಉಳಿಸಬೇಕು. ಹಿರಿಯರು ಹಾಕಿಕೊಟ್ಟ ಪ್ರಯತ್ನದಿಂದಾಗಿ ಇದು ಸಾಧ್ಯ ಆಗಿದೆ. ಆದ್ದರಿಂದ ನಾವು ಕನ್ನಡ ಸಾಹಿತ್ಯ ಪರಿಷತ್ನ ಮುಖಾಂತರವಾಗಿ ನಾವು ತಿಳ್ಕೊಳ್ಬೋದೇನೆಂದರೆ, ನಾವು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಏನೆಲ್ಲ ಕೆಲಸವನ್ನು ಸಮಾಜಕ್ಕೆ ಒಳ್ಳೆಯ ಕೆಲಸವನ್ನು ಮಾಡ್ಬೋದು, ಅದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡುವ ತುಂಬ ಅಗತ್ಯ ಉಂಟು. ಯಾಕಂತ ಹೇಳಿದರೆ ಇಲ್ಲದಿದ್ದರೆ ಸಾಧ್ಯನೇ ಇಲ್ಲ. ಮುಂದಿನ ಪೀಳಿಗೆ ನಮ್ಮ ಯೂತು, ನಮ್ಮ ಮಕ್ಕಳೇನಿದ್ದಾರೆ, ಆ ಮಕ್ಕಳಿಗೆ ನಾವು ಉತ್ತಮ ಸಂಸ್ಕಾರ ಕೊಟ್ಟು ನಮ್ಮಿಂಥ ಕಾರ್ಯಕ್ರಮದಲ್ಲಿ ಅವರನ್ನು ಒಂದು ಕೂರಿಸಲಿಲ್ಲದಿದ್ದರೆ, ಸದ್ಯಕ್ಕೆ ಒಂದೇ ಒಂದು ಮಗು ಇಲ್ವ ಅಂತೇಳಿ, ಒಬ್ಳೇನಂತೇಳಿ ಅವನಿ, ಇನ್ನೊಬ್ರು ಇದ್ದಾಳೆ ಅಲ್ಲಿ, ಇಬ್ಬರೇ 2 ಜನ ಇರೋದು, ಇದು ಸಾಧ್ಯ ಇಲ್ಲ. ನಾವು ನಮ್ಮೊಟ್ಟಿಗೆ ನಮ್ಮ ಮಕ್ಕಳನ್ನು ನಾವು ಗಟ್ಟಿ ಮಾಡಿದರೆ, ಮಕ್ಕಳಿಗೆ ಸಂಸ್ಕಾರ ಕೊಟ್ಟರೆ, ನಾವೀಗ ಖಾಲಿ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡ್ತಾ ಇದ್ದೇವೆ. ವಿದ್ಯಾಭ್ಯಾಸದಿಂದ ಏನಾಗ್ತಾ ಉಂಟು ಅಂದರೆ, ನಾವು ಕಷ್ಟಪಟ್ಟಿದ್ದೇವೆ, ನಾವು ಕಷ್ಟಪಟ್ಟು ದುಡಿದಿದ್ದೇವೆ, ನಮ್ಮ ಮಕ್ಕಳಿಗೆ ಕಷ್ಟ ಬರಬಾರ್ದು, ಮಕ್ಕಳು ನೆಮ್ಮದಿಯನ್ನು ಜೀವನ ಮಾಡಬೇಕು, ನಮಗೆ ಬಂದ ಕಷ್ಟ ಮಕ್ಕಳಿಗೆ ಬರಬಾರ್ದು ಅಂತೇಳಿ ನಾವು ಅವರಿಗೆ ನಮಗೆ ಸಾಧ್ಯ ಇಲ್ಲದಿದ್ದರೂ ಸರ್ಕಾರಿ ಶಾಲೆಗೆ ಹಾಕದೆ ಖಾಸಗಿ ಶಾಲೆಗೆ ಹಾಕಿ ಉತ್ತಮ ಶಿಕ್ಷಣ ಕೊಟ್ಟು, ಎಜುಕೇಷನ್ ಲೋನ್ ಮಾಡಿ, ದುಡ್ಡಿಲ್ಲ ಇದ್ದರೂ ಶಿಕ್ಷಣವನ್ನು ಕೊಟ್ಟು, ಆ ಶಿಕ್ಷಣ ಸಿಕ್ಕಿದ ಕೂಡಲೇ ಅವರಿಗೊಂದು ನಾವು ಉದ್ಯೋಗ ಕೊಡಬೇಕು ಅನ್ನೋಂಥ ಒಳ್ಳೆಯ ಆಕಾಂಕ್ಷೆಯಿಂದ ಆ ಅದಕ್ಕೆ ಕಾಲೇಜ್ ಕ್ಯಾಂಪಸ್ಸಲ್ಲಿ ಉದ್ಯೋಗ ಮೇಳ ಮಾಡಿ, ಅಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಆ ಮಕ್ಕಳನ್ನು ಪ್ಯಾಕ್ ಮಾಡಿ ಬಿಡ್ತೇವೆ ನಮ್ಮಲ್ಲಿಂದ. ಅಲ್ಲಿಗೆ ಆ ಮಕ್ಕಳಿಗೂ ನಮಗೂ ಏನೂ ಇಲ್ಲ, ಕೊಂಡಿಯೇ ಇಲ್ಲ, ಸಿಗುವುದೂ ಇಲ್ಲ. 100ರಲ್ಲಿ 5% ಮಾತ್ರ ಸಿಗುವುದು. ನಾವೀಗ ಅದನ್ನು ಅನುಭವ ನೋಡ್ತಾ ಇದ್ದೇವೆ. ಅದು ನಾನು ಎಲ್ಲ ಕಡೆ ಇದು ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಇದು ದೊಡ್ಡ ದುರಂತ. ಒಂದು ಕಡೆ ನಮ್ಮ ಮಕ್ಕಳು ನಮ್ಮೊಟ್ಟಿಗಿಲ್ಲ, ಮತ್ತೊಂದು ಕಡೆ ಆ ಎಜುಕೇಷನ್ ಲೋನ್ ಮಾಡಿದಂಥ ಆ ದುಡ್ಡನ್ನು ಇಲ್ಲಿ ಜಾಗ ಮಾರಿ ಏನಾದರೂ ಮಾಡಿ ಕಟ್ಟಬೇಕು. ನಮ್ಮ ಮನೆ ಮಠನೂ ಇಲ್ಲ. ಇಂಥ ಪರಿಸ್ಥಿತಿ ನಮ್ಮ ಸಮಾಜದ ಮುಂದೆ ಇವತ್ತು ಬಂದು ನಿಂತಿದೆ. ಆದ್ದರಿಂದ ನಮ್ಮ ಊರಿನಲ್ಲಿ ಉದ್ಯೋಗ ಸೃಷ್ಟಿಯಾಗುವುದಕ್ಕೆ ನಾವು ಒತ್ತನ್ನು ಕೊಡಬೇಕು. ರಾಜಕಾರಣಿಗಳಾದವರು ಎಲ್ಲರೂ ಸೇರಿ ನಮ್ಮ ಊರಿನಲ್ಲಿ ನಮ್ಮ ಉದ್ಯೋಗ ಸೃಷ್ಟಿಯಾಗುವುದಕ್ಕೆ ಒತ್ತನ್ನು ಕೊಟ್ಟು, ಆ ಮಕ್ಕಳನ್ನು ನಮ್ಮ ಊರಿನಲ್ಲಿಯೇ ನಮ್ಮೊಟ್ಟಿಗೆ ಇದ್ದು ಏನಾದರೂ ಉದ್ಯೋಗ ಮಾಡುವ ಹಾಗೆ ನಾವು ಆಲೋಚನೆ ಮಾಡಬೇಕು. ಇಲ್ಲಾಂದರೆ ಕುಂದಾಪುರ ಕನ್ನಡ ಎಷ್ಟು ದಿನ ಉಂಟು ಅಂತ ನಮ್ಗೆ ಗೊತ್ತಿಲ್ಲ. ನಮ್ಮ ಇಲ್ಲಿ ಅಂತೂ ನಮ್ಮ ಮಕ್ಕಳ ಸಂಸ್ಕಾರನೇ ಹಾಳಾಗ್ತಾ ಉಂಟು. ಕುಂದಾಪುರದಲ್ಲಿ ಯಾವ ಊರಲ್ಲಿ ಯಾವ ರೀತಿ ಉಂಟಂತ ಗೊತ್ತಿಲ್ಲ. ಆದರೆ ನಮ್ಮ ಯಾವುದೂ ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಈ ಬಗ್ಗೆ ವಿಶೇಷವಾದ ಆಲೋಚನೆಯನ್ನು ಮಾಡಬೇಕು ಅನ್ನುವಂಥ ವಿಚಾರವನ್ನು ಈ ವೇದಿಕೆಯಲ್ಲೂ ತಿಳಿಯಪಡಿಸುತ್ತಾ, ನಾವೆಲ್ಲರೂ ಒಟ್ಟಾಗಿ ಕನ್ನಡವನ್ನು ಕಟ್ಟುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಇನ್ನು ಅನೌನ್ಸ್ ಮಾಡ್ತಾರೆ. ನಾನು ಮಾಡಿದರೆ ಮಿಸ್ಟೇಕ್ ಆಗ್ತಾ ಕಾಣ್ತದೆ. ರಾಜೇಶ್ವರಿ ಸ್ಕೂಲಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡೋದಂತ ಮೊನ್ನೆ ಪೂರ್ವಭಾವಿ ಸಭೆ ಮಾಡಿದ್ದಾರೆ. ಇನ್ನು ಅಡಿಗರದ್ದು ಅದಕ್ಕೆ ಗ್ರೀನ್ ಸಿಗ್ನಲ್ ಬೇಕಂತೆ, ರಾಮ್ ಭಟ್ರ ಹಿರಿತನದಲ್ಲಿ ಸಲಾಗಬೇಕು ಅನ್ನುವಂಥದ್ದು ಆಲೋಚನೆ ಮಾಡ್ತಾಯಿದ್ರು, ಮೊನ್ನೆ ಮಾತಾಡ್ತಾಯಿದ್ರು. ಒಟ್ಟಾರೆ ನಾವೆಲ್ಲರೂ ಸೇರಿ ಈ ಒಂದು ಊರಿನಲ್ಲಿ ನಮ್ಮ ಕಾಲಘಟ್ಟದಲ್ಲಿ ತುಂಬ ಒಳ್ಳೆಯ ಕೆಲಸಗಳಾಗ್ತಾ ಉಂಟು. ಅಂಥ ಒಳ್ಳೆಯ ಕೆಲಸಗಳೊಂದಿಗೆ ನಮ್ಮ ಮಕ್ಕಳನ್ನು ಮುಂದಿನ ಸಮಾಜಕ್ಕೆ ಕಟ್ಟುವ ಕೆಲಸವನ್ನು ಮಾಡುವ ಅಂತೇಳಿ ಹೇಳಿ, ಕನ್ನಡ ಸಾಹಿತ್ಯ ಪರಿಷತ್ನ ಮುಖಾಂತರವಾಗಿ ಇನ್ನಷ್ಟು ಸಮಾಜ ಕಟ್ಟುವ ಕೆಲಸಗಳಿಗೆ ನಾವೆಲ್ಲರೂ ಕೈ ಜೋಡಿಸುವ ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ.